ಅಂತಿಮವಾಗಿ ಮಾಡೋದು ಪಕ್ಷ. ಇಲ್ಲ ಚರ್ಚೆಗೆ ನಮಗೆ ಏನೂ ಗೊತ್ತಿಲ್ಲ ಅದು. ಸಿಕ್ಕಿಲ್ಲ ಈಗ ಭಾಳ ಸರಿ ಸಿಕ್ಕಿಲ್ಲ ಈಗ ಬೆಟ್ಟ ಆಗಿದೆಲ್ಲ. ಪೊಲೀಸರು ಕೇಸ್ ಹಾಕಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಏನು ಮಾಡಬೇಕು ಪೊಲೀಸರು ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಅಂಥ ಘಟನೆ ಆಗ್ತಾ ಇರ್ತಾವೆ, ಇದೇನು ಹೊಸದೇನಲ್ಲ. ನಮ್ಮ ದೇಶದಲ್ಲಿ ಇಂಥ ಘಟನೆಗಳು ಆಗ್ತಾನೆ ಇರ್ತವೆ. ಆದರೂ ಅದಕ್ಕೆ ಪ್ರಿವೆಂಟಾಗಿ ಆ್ಯಕ್ಷನ್ ತೊಗೊಂಡಾರೆ ನಮ್ಮ ಪೊಲೀಸರು, ಸರ್ಕಾರ. ಸಭೆ ಒಳ್ಳೆಯದು, ಮಾತುಕತೆ ಮೇಲೆ ಮುಗಿಸೋದು ಬೆಟ್ರ್. ಇಲ್ಲಾಂದರೆ ಅವ್ರು ಕೋರ್ಟಿಗೆ ಹೋಗೋದು, ನಾವು ಕೋರ್ಟಿಗೆ ಹೋಗೋದು ರೆಗ್ಯುಲರ್ ಕತೆ ರೀ. ಅದಕ್ಕೆ 1 to 1 ಮಾತಾಡೋದು ಬೆಟ್ರು. ಯಾಕೆಂದ್ರೆ ಅವ್ರು ಅಲ್ಲಿ ಕೂತು ಅವರೊಂದು ಹೇಳೋದು, ನಾವು ಇಲ್ಲಿ ಹೇಳೋದು ಬೇಡ. 1 to 1 ನಿಮ್ಗೆ ಅದರಿಂದ ಲಾಭ ಏನು ನಷ್ಟ ಏನು? ಲಾಭ ಇದೆ, ನಷ್ಟ ಏನಿಲ್ಲ ಅವರಿಗೆ. ಯಾಕಂದ್ರೆ ನಾವು ಎಕ್ಸಸ್ ವಾಟರ್ ಹಿಡಿತಾ ಇದ್ದೀವಿ. ಮತ್ತು ಅದೇನೋ ಭಾಳ 1 day ವಾಟರ್ ಸ್ಟೋರೇಜ್ ಅದು. ಫುಲ್ ಪ್ಲೇಜ್ ಬಂದರೆ 1 day ವಾಟರ್ ಸ್ಟೋರೇಜ್ ಅಷ್ಟೇ. ಅವ್ರಿಗೆ ತೊಂದರೆ ಆಗೋಲ್ಲ. ನಮಗೂ ಕುಡಿಯೋ ನೀರಿಗೆ ಬೆಂಗಳೂರಿಗೆ ನೆಕ್ಸ್ಟ್ 3ನೇ ಸೋರ್ಸ್ ಆಗ್ತದೆ. ಕೆಪಿಸಿಸಿ ಜಿಲ್ಲಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಇದೇ ಫಸ್ಟ್ ಟೈಮ್ ಏನೋ ಎಐಸಿಸಿ ವೀಕ್ಷಕರನ್ನ ನೇಮಕ ಮಾಡಿದ್ರು ಸರ್ ಎಲ್ಲ ಜಿಲ್ಲೆಗೆ ಬಂದಿದ್ದಾರೆ. ಮೊದಲು ರಾಜ್ಯಾಧ್ಯಕ್ಷರೇ ಆಯ್ಕೆ ಮಾಡ್ತಾ ಇದ್ರು, ಇಲ್ಲಿರೋ ನಾಯಕರೇ ಸೆಲೆಕ್ಟ್ ಮಾಡ್ತಾ ಇದ್ರು. ಈಗ ಅವ್ರು ಬಂದು ಎಲ್ಲರೂ ಅಭಿಪ್ರಾಯ ಪಡಿತಾರೆ. ಎಲ್ಲ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತಾರೆ, ಪ್ರತಿ ಕಾನ್ಸ್ಟಿಟ್ಯೂನ್ಸಿಗೆ. ಸೊ ಅಲ್ಲಿ ಜನ ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ. MLAಗಳಿಗೆ ಭೇಟಿ ಆಗ್ತಾರೆ, ಮಂತ್ರಿಗಳಿಗೆ ಭೇಟಿ ಆಗ್ತಾರೆ. ಸೊ ಅದನ್ನೇ ಹೆಸರನ್ನು ಡೆಲ್ಲಿಗೆ ಕೊಡ್ತಾರೆ ಅವರು. ಹಂಗೆಲ್ಲ ಹೊಸ ಪ್ರಯೋಗ ಮಾಡಬೇಕು. ಏನಾರು ರಿಸಲ್ಟ್ ಸಿಗುತ್ತೆ ನೋಡ್ಲಿಕ್ಕೆ ಹೊಸ ಮಾಡಿದೆ. ಇಲ್ಲಷ್ಟೆಲ್ಲ ಬೇರೆ ಎಲ್ಲ ರಾಜ್ಯದಲ್ಲಿ ಈಗಾಗಲೇ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಹೊಸ ಪ್ರಯೋಗ ಮಾಡ್ತಿದ್ದಾರೆ. ಮತ್ತೆ ಯಾವಾಗ ಹೋಗೋದು ಸರ್? ಅದು ನೋಡಬೇಕಲ್ಲ, ಯಾವಾಗ ಡೆಲ್ಲಿಯಿಂದ ಕರಿತಾರೆ ಅವಾಗ ಹೋಗ್ತಾರೆ. ಡೆಲ್ಲಿಯಿಂದ ಬುಲಾವ್ ಬರಬೇಕಲ್ಲ, ಬರೋವರೆಗೆ ವೇಟ್. ಎಲ್ಲರೂ ವೇಟಿಂಗ್ನಾಗ ಅದೇ. ಶಾಸಕರೆಲ್ಲ ಅಲ್ಲ, ಮಾಡ್ಲಿಕ್ಕೆ ತಯಾರಾಗಿದ್ರೆ ಏನು ಮಾಡೋದು? ಹಂಗೆ ಘಟನೆ ಆಯ್ತಲ್ಲ ಅಲ್ಲಿ ಡೆಲ್ಲಿಯಲ್ಲಿ. ಆ ರೀತಿ ಘಟನೆ ಸಂಭವಿಸೋದ್ರಿಂದ ಅದು ಅನಿವಾರ್ಯವಾಗಿ ಅದಾಗದೆ ಹೋಗಿದ್ರೆ ಅದೇ ಸಾಯಂಕಾಲ ಇತ್ಯರ್ಥ ಮಾಡ್ತಿದ್ರು. ರಾಜ್ಯ ನಾಯಕರು 3 ಪಟ್ಟಿ ತಗೊಂಡು ಹೋಗಿರೋದಕ್ಕೆ ಏನಾದರೂ ವಿಳಂಬ ಆಗ್ತಿದೆ? ಇಲ್ಲ, ಅದು ಮೀಟಿಂಗ್ ಆಗಿಲ್ಲ. ಅಂತಿಮಗೊಳಿಸುವಂಥ ಏನು ಪಟ್ಟಿ ಇತ್ತು ಅದು ಮೀಟಿಂಗ್ ಪೋಸ್ಟ್ಪೋನ್ ಆಗಿದೆ. ಹೀಗಾಗಿ ಕಾದು ನೋಡೋಣ. ಮಾಡ್ತಾರೆ. ಏನು ಸಂಡೇ ಸೋಮವಾರ ಮಾಡ್ಬೋದು. ಓಕೆ ರೀ. ಈಗ ನಾನು ಲಾಸ್ಟ್ ಟೈಮ್ ಭಾಳ ಬಿಸಿ ಐತ್ರಿ, ಕಡಿಮೆ ಆಗಿದ್ರೆ ಮೋಡ ಇದ್ದಾರೆ ಅಲ್ಲಿ. ಈಗ ಮಣ್ಣಿಂದ ಮಾಡಿದ್ದಾರೆ. 17 ಸ್ಟೇಷನ್ ಸ್ಟಾಪ್ ಮಾಡಿದ್ದಾರೆ. 17. ಇನ್ನು ಜನ ಜಾಸ್ತಿ ಬರ್ತಾನೆ ಇದ್ದಾರೆ ಹೊರಗಿಂದ ಎಲ್ಲರೂ. ಈಗ ಪಂಜಾಬ್, ಹರಿಯಾಣ ರೈತರು ಬೇರೆ ಸೇರ್ತಿದ್ದಾರೆ. ಅವರೊಂದು ಹೊಸದು ಬಾರ್ಡರ್